ಮಡಿವಾಳ ಸಂಘದ ನೂತನ ಅಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಮರಕುಂಬಿ ನೇಮಕ. ಗಂಗಾವತಿ ತಾಲೂಕು ಮಡಿವಾಳ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಗರದ ಸರ್ಕಿಟ್ ಹೌಸ್ನಲ್ಲಿ ಸೋಮವಾರದಂದು ಶ್ರೀ ಮಾಚಿದೇವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಕನಕಪ್ಪ ಬಂಡ್ರಾಳ, ಕಾರ್ಯದರ್ಶಿ ಚಿದಾನಂದಪ್ಪ ವೀರಗಂಟಿ ಸೇರಿದಂತೆ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ನೂತನ ಅಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಮರಕುಂಬಿ, ಗೌರವ ಅಧ್ಯಕ್ಷರಾಗಿ ವೀರೇಶ್ ಗೋರೆಬಾಳ್, ಉಪಾಧ್ಯಕ್ಷ ಯಮನೂರಪ್ಪ ಬಸಪಟ್ಟಣ, ಪ್ರಧಾನ ಕಾರ್ಯದರ್ಶಿಯಾಗಿ ಮಡಿವಾಳ, ಸಹ ಕಾರ್ಯದರ್ಶಿಯಾಗಿ ವಿಶ್ವನಾಥ್, ಮಡಿವಾಳ ಸಂಘಟನಾ ಕಾರ್ಯದರ್ಶಿಯಾಗಿ ದೇವರಾಜ್ ಬಳ್ಳಾರಿ, ಖಜಾಂಚಿಯಾಗಿ ವೀರೇಶ್ ಮಡಿವಾಳ, ಆಚಾರ್ ನರಸಾಪುರ ಇವರನ್ನು ಅಧಿಕೃತವಾಗಿ ಆಯ್ಕೆ ಮಾಡಲಾಯಿತು. ಸದಸ್ಯರುಗಳಾಗಿ ಯಮನೂರಪ್ಪ ಸಂಗಾಪುರ್, ಹನುಮಂತಪ್ಪ ಯಲ್ಲಪ್ಪ ಜಂತಕಲ್, ದೊಡ್ಡಬಸಪ್ಪ ಹಣವಾಳ್ ಅವರನ್ನು ಆಯ್ಕೆಗೊಂಡರು. ಈ ಸಂದರ್ಭದಲ್ಲಿ ಚಿದಾನಂದಪ್ಪ ವೀರಘಂಟಿ ಮಾತನಾಡಿ, ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಮಾಜದ ಸಂಘಟನೆಗೆ ಹಾಗೂ ಸರ್ಕಾರದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಸಮಾಜದ ಜನಜಾಗೃತಿಗೊಳಿಸಬೇಕು. ವೃತ್ತಿಯ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದರ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಂಸ್ಕಾರ ಬೆಳೆಸಿಕೊಳ್ಳುವಲ್ಲಿ ತಿಳಿ ಹೇಳುವ ಕಾರ್ಯವಾಗಬೇಕೆಂದು ಸಲಹೆ ನೀಡಿದರು. ಅಧ್ಯಕ್ಷ ಕನಕಪ್ಪ ಮಾತನಾಡಿ, ಸಮಾಜ ಬಾಂಧವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯವಾಗಬೇಕು. ಶಿಕ್ಷಣ, ಸಂಘಟನೆ, ಸಾಮಾಜಿಕ ಹೋರಾಟದ ಮೂಲಕ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರಾದ ವಿರೂಪಾಕ್ಷಿ ಹೆರೂರು, ಗುರುರಾಜ್ ಹೆರೂರು, ಸದಸ್ಯರಾದ ದೊಡ್ಡವೀರಣ್ಣ, ಮಂಜುನಾಥ್, ಗುರುರಾಜ್, ಅಭಿಷೇಕ್, ಹನುಮೇಶ್, ಪವಾಡಪ್ಪ, ಮರಿಯಪ್ಪ, ವೆಂಕಟೇಶ್, ರಾಘವೇಂದ್ರ ಸೇರಿದಂತೆ ಇತರರು ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮಡಿವಾಳ ಸಂಘ ರಚನೆ ದಿನಾಂಕ 24/2/2025 ಆನೆಗುಂದಿ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ನೂತನವಾಗಿ ತಾಲೂಕು ಅಧ್ಯಕ್ಷರನ್ನಾಗಿ ತಿಪ್ಪೇಸ್ವಾಮಿ ಮಡಿವಾಳ ಮರಕುಂಬಿಯವರನ್ನು ಆಯ್ಕೆ ಮಾಡಲಾಯಿತು. ಉಪಾಧ್ಯಕ್ಷರಾಗಿ ಯಮನೂರಪ್ಪ ಬಸಪಟ್ನ, ಖಜಾಂಚಿಯಾಗಿ ವೀರೇಶ್ ಆಚಾರ್ಯ ನರಸಾಪುರ್, ಪ್ರಧಾನ ಕಾರ್ಯದರ್ಶಿಯಾಗಿ ಈರಣ್ಣ ಗಂಗಾವತಿ, 11 ಜನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಇಂದು ನಮ್ಮ ಗಂಗಾವತಿ ತಾಲೂಕಿನ 4 ಹೋಬಳಿಯ ಎಲ್ಲ ಮಡಿವಾಳ ಸಮಾಜದ ಎಲ್ಲ ಸರ್ವರ ಸಮ್ಮುಖದಲ್ಲಿ ಈ ಒಂದು ಸಂಘ ರಚನೆಯಾಗಿದ್ದು ನಮ್ಮೆಲ್ಲರಿಗೆ ಬಹಳ ಸಂತೋಷದ ಸಂಗತಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಸಮಾಜದ ಕೆಲಸಗಳನ್ನು ನಮ್ಮ ಅಧ್ಯಕ್ಷರ ಹೆಗಲಿಗೆ ಹಾಕಿದ್ದಾರೆ. ಸಮಾಜದ ಬಾಂಧವರು ಮುಂದಿನ ದಿನಗಳಲ್ಲಿ ಸಮಾಜದ ಕೆಲಸಗೋಸ್ಕರ ಪ್ರತಿಯೊಂದು ಶಿಕ್ಷಣ ಮತ್ತು ಸಂಘದ ಅಥವಾ ಸಮಾಜದ ಅಭಿವೃದ್ಧಿಗೆ ಸದಾ ನಾನು ಶ್ರಮಿಸುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಮತ್ತು ನಮ್ಮ ಸಮಾಜದ ಈ ಒಂದು ತಾಲೂಕು ಮಡಿವಾಳ ಸಮಾಜದ ಸಂಘ ಮಾಡಿಕೊಂಡು ಮುಂದೆ ಅನುಕೂಲ ಮಾಡಿಕೊಂಡು ಎಲ್ಲ ಸಂದರ್ಭಗಳಿದೆ. ಎರಡನೇ ದಿನ ಅಂತಂದರೆ ಈಗ ನಾವು ಪ್ರತಿಷ್ಠಿತ ವಿಚಾರದಲ್ಲಿ ಸಂಘ ಮಾಡುವ ನಿರ್ಣಯ ಪ್ರಯತ್ನ ಮಾಡಿದಾಗ ಸದಸ್ಯರು ಹೇಳಾದಂಗೆ ನಕ್ಕಂತ ಆಡ್ಕಂತ ಪದಾಧಿಕಾರಿಗಳನ್ನು ಮಾಡಿ ಅವರ ಜವಾಬ್ದಾರಿಗಳನ್ನು ಸಮಾಜಕ್ಕೆ ತಿಳಿಸಿ ಮುಂದೆ ಮುಂದುವರಿಸಿಕೊಳ್ಳುವಂಥ ಕೆಲಸ ಮಾಡಬೇಕು. ಅವರು ಆಗಿರ್ತಕ್ಕಂಥ ಪದಾಧಿಕಾರಿಗಳು ಕಾರ್ಯಕ್ರಮ ಮಾಡಲಾಗ್ತಾನೆ ಸಮಾಜದಲ್ಲಿ ಬರ್ತಕ್ಕಂಥ ಸವಲತ್ತುಗಳು, ಸರ್ಕಾರದ ಸವಲತ್ತುಗಳನ್ನು ಸಮಾಜದ ನಮ್ಮ ಈ ಒಂದು 40 ತಾಲೂಕಾಂತ ಮಟ್ಟದಲ್ಲಿ ಸೇರಿರ್ತಕ್ಕಂಥ ಹೋಬಳಿ ಗ್ರಾಮದಂತ ಹೇಳಲ್ಲ, ಎಲ್ಲಿವರೆಗೂ ನಮ್ಮ ಮಡಿವಾಳ ಸಮಾಜಕ್ಕೆ ಸರ್ಕಾರದ ಸವಲತ್ತುಗಳು ಸಿಗುತ್ತನ್ನೋ ಒಂದು ಆ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಿ ಅವರಿಗೂ ಕೆಲಸ ಮಾಡಬೇಕು. ಆನಂತರ ನಮ್ಮ ಸಮಾಜದ ಕುಂದುಕೊರತೆಗಳ ಬಗ್ಗೆ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಯಾವುದೇ ಕುಂದುಕೊರತೆಗಳ ಬಗ್ಗೆ ವಿಚಾರಿಸಿ ಸೂಕ್ತ ರೀತಿಯಲ್ಲಿ ಅದನ್ನು ಪರಿಗಣಿಸಿ ಮುಂದೆ ಯಾವ ರೀತಿ ಆಲೋಚನೆ ಮಾಡಬೇಕು. ಆನಂತರ ಈಗ ಮಾಡ್ತಕ್ಕಂಥ ತಾಲೂಕಾ ಸಮಿತಿಯಲ್ಲಿ ಯಾರ್ಯಾರು ಮಾಡಬೇಕು, ಯಾರ್ಯಾರ ಈ ಪದಾಧಿಕಾರಿಗಳನ್ನು ವಿಚಾರ ಇದೆ, ದಯಮಾಡಿ ಮಾಡ್ತಕ್ಕಂಥ ಸಮಯದಲ್ಲಿ ಯಾವ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದ್ರಿಂದ ಸರಿಯಾದ ಅನುಕೂಲದಲ್ಲಿ ಪದಾಧಿಕಾರಿ ನೇಮಕ ಮಾಡಿ ಎಲ್ಲ ಓಡಾಡಿ ನಾವು ನಿಮ್ಮಲ್ಲಿ ನೀವು ನಮ್ಮಲ್ಲಿ ಎಲ್ಲ ಮಾಡಿ ಸಂಬಂಧಿಸಿರ್ತಕ್ಕಂಥ ಸವಲತ್ತುಗಳನ್ನು ತಗೊಂಡು ಸಮಾಜದಲ್ಲಿ ನಿರ್ಮಾಣ ಮಾಡೋಣ. ಎಲ್ಲರೂ
ಮಂತ್ರಿ ಮನಸ್ಸಿಗೆ ಏನಿದೆ ಮನಸ್ಸಿನಲ್ಲಿದ್ದದ್ದು ಹೇಳ್ರಿ. ಒಂದು ಗರ್ಭಗುಡಿಗೆ ಮೆಟ್ಟಾಗಬೇಕಾದ್ರೆ ಕೂಡ ಒಂದೇ ಕಲ್ಲು ಇರ್ತದೆ. ಆ ಕಲ್ಲು ಅಲ್ಲೇ ಇದ್ದರೆ ಅದು ಮೆಟ್ಟಾಗುತ್ತೆ. ಅದೇ ಕಲ್ಲನ್ನು ಗರ್ಭಗುಡಿಯಲ್ಲಿ ಹೋಗಿ ಕೆತ್ತಿ ಶಿಲೆಯನ್ನು ಮಾಡಿದ್ರೆ ದೇವರಾಗುತ್ತೆ. ಹಾಗೆ ನಾವೆಲ್ಲ ಒಂದು ಸಮರ್ಥರಿದ್ದೇವೆ. ಭಾಳ ಆಲೋಚನೆಯಿಂದ ಮನಸ್ಸು ಯಾವ ರೀತಿಯಾಗಿ ಬದಲಾಗಬಾರದು. ನಾವೆಲ್ಲರೂ ನನ್ನ ಹೆಸರನ್ನು ಸೂಚನೆ ಮಾಡಬೇಕು. ಈಗ ಅಧ್ಯಕ್ಷರ ಆಯ್ಕೆ ನಡೀತಾ ಇದೆ. ಗುರುರಾಜ್ ಅವರೇ, ಅವರು ಬಂದಿದ್ದಾರೆ. ನಮ್ಮ ಅನಿಸಿಕೆ ಪ್ರಕಾರ ತಿಪ್ಪಣ್ಣವ್ರ ಯೋಗ್ಯ ಅಂತ ನಮಗೆ ಅನಿಸ್ತೈತಿ. ಹೇಳಿ. ನಮ್ಮದು ಅಧ್ಯಕ್ಷ ತಿಪ್ಪಣ್ಣ ಮರಕುಂಬಿ. ಇದು ಸೂಚನೆ, ಅನುಮೋದನೆ. ಹಾಂ, ಅನುಮೋದನೆ ಯಾರು? ಅವರೇ ತಿಪ್ಪಣ್ಣವ್ರು ಆದ್ರೆ ಚಲೋ ಆಯ್ತು. ಇಲ್ಲಿ ಯಾವ ಕೆಸರಟ್ಟಿ ನಮ್ದು ಏರೂರು. ಈ ಒಂದು ಸಭೆಯಲ್ಲಿ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಸರ್. ಹಳೆ ಹಾಕಿಬಿಟ್ರೆ ಹೇಳಿ ಸರ್. ಹೇಳುವ ಅಭಿಪ್ರಾಯ ಕೇಳ. ಕಾರ್ಯರೂಪಕ್ಕೆ ಬಂದಿಲ್ಲ ಸರ್. ಅದು ಅಭಿಪ್ರಾಯ ಎಲ್ಲ ಈಗೇನು ಒಬ್ರು ಏನು ಮಾಡಿದ್ರು ಸೂಚನೆ ಮಾಡಿದ್ರು. ಅದಕ್ಕೆ ಅನುಮೋದನೆ ಕೊಟ್ಟರು. ಎಲ್ಲರೂ ಕೇಳಿ ಸರ್. ಒಬ್ಬ ಜಿಲ್ಲಾ ಗೌರವಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿಗಳು ಮತ್ತು ಹಂಚಿನಾಳ ಅನುಮೋದನೆ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಸಮ್ಮತಿ ಇದ್ದರೆ ಅದನ್ನು ಚಪ್ಪಾಳ ಮುಖಾಂತರ ಮಾಡೋಣ. ಇನ್ನು ಸ್ವಲ್ಪ ಚರ್ಚೆ ನಡೀಲಿ ಅಂದರೆ ಚರ್ಚೆ ಮಾಡ್ಬೋದು. ಇಲ್ಲ ಹಾಗೆ ಅನ್ನೋದು ಇದು ಆಗಿಲ್ರಿ. ಇನ್ನು ಈ ಕುಂತು ಆಯ್ಕೆ ಮಾಡಿಬಿಟ್ವಿ ಅಷ್ಟೇ. ರದ್ದಾದ ಸರ್ ಅಲ್ಲಿ ಅದು. ಅದೇ ಕೇಳ್ತಾ ಇದೀವಿ ಎಲ್ಲರೂ. ನಾವು ಸಭೆ ಅದೇ ಕೇಳಬೇಕಾದ್ರೆ ಕೇಳ್ತಾ ಇದೀವಿ. ನಾವು ಮಾಡೋಣ ಅಂತಂದೇಳಿ ನಾವೇ ಹೇಳಿದ್ದು ಮಾಡ್ಬೇಕಂತಂದೇಳಿ ಹಿರಿಯರ ಮುಂದೆ ನಾವು ಇದು ಮಾಡ್ತಾ ಆನಂತರ ಆತ ಮಾಡಿಕೊಳ್ಳುತ್ತಾನೆ. ಯಾಕಂದ್ರೆ ನಾಯಕರು ಏನು ಮಾಡಿವಪ್ಪ ಮಾಡ್ತಾರೆ ಈಗ ನಮಗೂ ನಾವು ಕೆಲಸಗಳು ನಮ್ಮ ಒಂದು ನೆಟ್ವರ್ಕ್ ಏನಿದ್ರೆ ಇವಾಗಿ ನಾವು ಸುಮ್ಮನೆ ಕೊಡ್ಬೋದು. ನಮ್ಮ ನೆಟ್ವರ್ಕ್ ಆಗುತ್ತೆ. ಆದ್ರೆ ನಾವು ಕಾರ್ಯಕ್ರಮಗಳಲ್ಲ ಅಲ್ಲ. ಅವರಾದರೂ ನಮ್ಮ ಸಮಾಜದೊಳಗೆ ಪ್ರತಿಯೊಂದು ರಾಜಕೀಯದಾಗ ಹೋಗಲಿ ಎಲ್ಲೇ ಹೋಗಲಿ ಒಡನಾಟ ಮಡಿವಾಳ ಮಾತ್ಸದೇವರ ಹಾಗೂ ಪೂಜ್ಯ ಗುರುಗಳನ್ನು ನಮ್ಮ ಮನದಲ್ಲಿ ನೆನೆಸಿಕೊಂಡು ಗಂಗಾವತಿ ತಾಲೂಕು ಮಡಿವಾಳ ಸಮಾಜದ ತಾಲೂಕು ಪದಾಧಿಕಾರಿಗಳು ಅಂದರೆ ಸುಮಾರು ದಿನಗಳಿಂದ ನಮ್ಮ ತಾಲೂಕಿಗೆ ವಿಶ್ವಸ್ತ ಮಂಡಳಿ ತಾಲೂಕಾ ಬಾಡಿ ಅಂತೇಳಿ ನಾವೇನು ಭಾವಿಸಿಕೊಂಡು ಇಲ್ಲಿವರೆಗೆ ಆ ಒಂದು ವಿಶ್ವಸ್ತ ಮಂಡಳಿಯ ಮುಖಾಂತರನೇ ಸಮಾಜದ ಜಯಂತಿಗಳನ್ನಾಗಲಿ ಸಮಾಜದ ಕರ್ತವ್ಯ ಕೆಲಸಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ತಾಲೂಕಾ ಬಾಡಿಯನ್ನು ಯಾತಕ್ಕಾಗಿ ಮಾಡಬೇಕಂತೇಳಿ ಈ ಸಭೆಯನ್ನು 2ನೇ ಬಾರಿ ನಾವು ಇಲ್ಲಿ ಕರೀತಾ ಇದ್ದೀವಿ. ಈ ಸಭೆಯ ಅಧ್ಯಕ್ಷತೆಯನ್ನು ವಿಶ್ವಸ್ತ ಮಂಡಳಿಯ ನನ್ನ ಪೂಜ್ಯ ಹಿರಿಯರಾಗಿರ್ತಕ್ಕಂಥ ಕನಕಪ್ಪ ಬಂದ್ರಾಳ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ನಾವು ಯಾರೂ ಕಮ್ಮಿ ಇಲ್ಲ. ಸಮಾಜ ಮುನ್ನಡೆಸಲು ವಿದ್ಯಾವಂತರು ಇವತ್ತು ಶಿಕ್ಷಣ ರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಅಂದರೆ
ಒಂದು ರಂಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಮತ್ತೆ ಇವತ್ತು ನಮ್ಮ ಸಮಾಜಕ್ಕೆ ಒಂದು ಆಸ್ಥೆಯನ್ನು ಬಂದಿದ್ದಾರೆ. ಈ ವಿಶ್ವಸ್ತ ಮಂಡಳಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ವೀರಗಟ್ಟಿ ಚಿರಾನಂದಪ್ಪ ಸರ್ ಅವರನ್ನು ಕೂಡ ಸ್ವಾಗತ. ಅದೇ ರೀತಿಯಾಗಿ ಗಂಗಾವತಿ ತಾಲೂಕಿನಲ್ಲಿ ಸಂಘಟನೆಯಲ್ಲಿ ಸಮಾಜ ಒಗ್ಗೂಡಿಸುವಲ್ಲಿ ಸಮಾಜದ ಕಾರ್ಯಗಳನ್ನು ಇವತ್ತು ಸಭೆ ಸಮಾರಂಭಗಳು ನಡೀಬೇಕಾದ್ರೆ ಎರಡು ವ್ಯಕ್ತಿಗಳು, ಒಂದು ಗೊರವಳ ವೀರೇಶರು, ಒಂದು ಈರಣ್ಣವರು. ಇವರು ಏನಾದರೂ ಮನಸ್ಸು ಮಾಡಿದ್ರೆ ಈ ಸಭೆಗಳು ಪ್ರಾರಂಭ ಆಗ್ತದೆ ಅಂತ ನನ್ನ ವೈಯಕ್ತಿಕ. ಯಾಕಂತಂದ್ರೆ ಅವರು ಕಾಟ ಕೊಟ್ಟಿದ್ರೆ ನಾವೆಲ್ಲರೂ ಬರ್ತಾ ಇದ್ದೀವಿ, ನಾವು ಕೂಡ ಜಾಗೃತರಾಗ್ತಾ ಇದ್ದೀವಿ. ನಮ್ಗೇನಾಗಿತ್ತು ಇಂದಿನ ದಿನಗಳಲ್ಲಿ ಒಂದು ಜಯಂತಿಯನ್ನು ಮಾಡಬೇಕಾದ್ರೆ ಉಗಾದಿ ಮಾಡ್ತಿದ್ವಿ, ಹಳ್ಳಿಗಳಲ್ಲಿ ಪಾಂಪ್ಲೆಟ್ ಬರ್ತಿತ್ತು. ಮಡಿವಾಳರ ಜಯಂತಿ ಸಮಾಜದ ಇತ್ತೀಚೆಗೆ ನಾವೆಲ್ಲ ಆ ಕಡೆ ಹೋಗೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಯಂತಿಯನ್ನು ಘೋಷಣೆ ಮಾಡೋದ್ರಿಂದ ಮಡಿವಾಳ ಸಮಾಜದವರಿಗೂ ಕೂಡ ಒಂದಿಷ್ಟೆಲ್ಲೇ ಒಂದು ಕಡೆ ವಿಷಯಗಳು ಹೋಗ್ತಾ ಇದ್ದಾವೆ. ನಾವೆಲ್ಲ ಜಯಂತಿ ಮಾಡಬೇಕು, ಹಬ್ಬ ಮಾಡಬೇಕು. ನಮ್ಮ ಜಯಂತಿ ಹಬ್ಬ ಮಾಡೋದ್ರ ಜೊತೆಗೆ ನಾವು ಹಲವಾರು ಹಬ್ಬಗಳನ್ನು ಮಾಡ್ತಾ ಇದ್ದೀವಿ. ಅವ್ರೇನು ಮಾಡ್ತಾರೆ ಬೇರೆದವ್ರು ನಮ್ಮ ಹಬ್ಬ ಅಂತ ನಾವು ಮಾಡ್ತಾ ಇದ್ದೀವಿ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಕಸಬನ್ನು ಬೇರೆ ಬೇರೆ ಜನರು ಮಾಡೋಕ್ಕೆ ಪ್ರತಿಯೊಂದು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅದೇ ಕೆಲಸ ಬೇರೆ ಮಾಡ್ತಾರೆ. ನಾವು ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಸಮಾಜದ ಕೆಲಸ ಮಾಡಬೇಕಾದ್ರೆ ಯಾವುದೇ ಹುದ್ದೆ ಬೇಕಾಗಿದೆ. ಸಮಾಜ ಸಂಘಟನೆ ಮಾಡಬೇಕಾದ್ರೆ ಅಧ್ಯಕ್ಷ ಆಗಬೇಕು, ಪದಾಧಿಕಾರಿಗಳಾಗಬೇಕು ಅಂತಲ್ಲ. ಅಧ್ಯಕ್ಷ ಆದರೂ ಪದಾಧಿಕಾರಿಗಳಾದರೂ ನಮ್ಗೆ ಸಹಕಾರ ಮಾಡಲಿಲ್ಲ ಅಂದ್ರೆ ಅವ್ರೇನು ಅವರಿಂದ ಮಾಡೋಕ್ಕಾಗಲ್ಲ. ಹಂಗಾಗಿ ಇವತ್ತು ಒಂದು ಒಳ್ಳೆ ಸಂದರ್ಭ. ಇವತ್ತು ಓಡುವ ಕುದುರೆಗೆ ನಾವು ಕುದುರೆಯಲ್ಲಿ ಏರಿಸಿದರೆ ಓಡು ಕೆಲಸ ಮಾಡ್ತಕ್ಕಂಥವರಿಗೆ ಇದರಲ್ಲಿ ಬೆಲ್ಲ ಏನು ಬೇಡ. ನಾನು ಭಾಳ ಮುಕ್ತವಾಗಿ ವಿಚಾರ ಮಾಡ್ತಾ ಇದ್ದೇನೆ. ಇವತ್ತು ಯಾರಿಗಾದ್ರೂ ಮಾಡಿದ್ರೆ ಸಂತೋಷ, ಯಾಕಂದ್ರೆ ಕೆಲಸ ಆಗಬೇಕು, ಕೆಲಸ ಮಾಡಬೇಕು. ಹಿಂಗೆ ಚಿಕ್ಕಾಡ್ಕಂತ ಅರ್ಧಂಬರ್ಧ ಮಾಡ್ಕೊಂಡು ನಾವು ಇಲ್ಲಿ ತನಕ ಉಳ್ಕೊಂಡು ಬಂದ್ವಿ. ನಾವು ಇವರೆಲ್ಲ ಸ್ನೇಹಿತರಾಗಿ ಶಿವ ಅವರೆಲ್ಲರೂ ಒಂದು 10 ವರ್ಷ ಆಯ್ತು ನಾವೆಲ್ಲ ತೊಡ್ಕೊಂಡಾಗ ಯಾವ ಕಾರ್ಯ ತಕ್ಕೊಳಂಗಿಲ್ಲ. ನಾವೊಂದು ಕಡೆ ಹೋದರೆ ಅದೊಂದು ಕಡೆಗೆ ಹೋಗ್ತಾರೆ, ಆದರೂ ಚಿಕ್ಕಾಡ್ಕೊಂತ ಬರ್ತಾ ಇದ್ದೀವಿ ನಾವು. ಇಲ್ಲ ಮತ್ತೆ ಹಂಗೆ ಆಗ್ತದವೆ. ನನ್ನ ಮಿತ್ರ, ನನ್ನ ಸಹೋದರ ಹೇಳ್ತಿರ್ತಾರೆ, ಏನ್ರಿ ಜೀವ ಮಾಡಿವಪ್ಪ ನಮಗೆ. ಯಾಕಂದರೆ ವಿಷಯಗಳನ್ನು ಸಮಾಜದ ಮುಖಾಂತರ ಜನರಿಗೆ ತಲುಪಿಸಬೇಕು. ನನಗೆ 3 ತಾಲೂಕುಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ. 3 ತಾಲೂಕುಗಳು ತಾಲೂಕು ವಿಂಗಡಣೆ ಆದಾಗ ಕನಗಿರಿಯವರು ಕನಗಿರಿಗೆ ಹೋದರು, ಕಾರಡಿಯವರು ಕಾರಡಿಗೆ ಹೋದರು, ಗಂಗಾವತಿಗೆ 3 ತಾಲೂಕುಗಳಿಗೆ ನಾವೇನು ಅನ್ಯನ ಭಾವನೆಯಿಂದ ಎಲ್ಲರ ಜೊತೆಗಿದ್ದೀವಿ ನಾವು. ಒಂದೇನಾಯ್ತು, ಈಗ ಕನಗಿರಿ ಅವ್ರದ್ದು ಆಯಿತು, ಕಾರಟಗಿ ಅವ್ರದ್ದು ಒಂದಾಯಿತು, ಗಂಗಾವತಿದು ನಾವಿನ್ನೂ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾಕಾಗಿಲ್ಲ ಅಂತಂದರೆ ಇಲ್ಲಿ ಹಿರಿಯರು ಮತ್ತು ನಮ್ಮ ಯುವಕರಲ್ಲಿ ಒಂದಿಷ್ಟು ಏನೋ ಅದು ಅನುಭವದ ಕೊರತೆನೋ ಗೊತ್ತಿಲ್ಲ, ಅಥವಾ ವಿಷಯದ ಸರಿಯಾಗಿ ನಾವು ಏನು ಕೆಲಸ ಮಾಡ್ತೀವಿ ಹುಡುಗ ಕೈ ಕೊಟ್ಟಂತ ಅವ್ರ ಭಾವನೆ ಏನಿತ್ತೋ ಗೊತ್ತಿಲ್ಲ. ಹಿರಿಯರಾಗಿ ನಾವೇ ಮುಂದುವರಿಸ್ಬೇಕಂತೇಳಿ ಅಂತ ಗೊತ್ತಿಲ್ಲ. ಇವತ್ತೆಲ್ಲರೂ ಕೂಡಿಕೊಂಡು ನಾವೊಂದು ತಾಲೂಕುವಾಡಿಯನ್ನು ಮಾಡಬೇಕು. ಸರ್ಕಾರದಲ್ಲಿ ಇವತ್ತು ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಕಾರಟಗಿ ಮತ್ತು ನಮ್ಮ 4 ತಾಲೂಕುಗಳನ್ನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕನಕಗಿರಿ ಕ್ಷೇತ್ರದಿಂದ ನಾನು ಒಂದು ಕಡೆ ಸಭೆ ಸೇರಿ ಸಮಾಜದ ಬಾಂಧವರನ್ನು ಕರ್ಕೊಂಡು ಹೋದಾಗ ಆ ಸಮಾಜಕ್ಕೆ 50 ಲಕ್ಷ ಇವತ್ತು ಕಾರಟಗಿ ಕೊಟ್ಟರೆ ಸಮಾಜ ಮಡಿವಾಳ ಸಮಾಜ ಕೊಟ್ಟೈತೆ. ನಾನು ಕಾರಟಗಿ ತಾಲೂಕಿನಲ್ಲಿ ಅಂತ ನಾನು ವ್ಯತ್ಯ ಪಡುವಂಥದ್ದಲ್ಲ. ಇವತ್ತು ಸನ್ಮಾನ್ಯ ಶಿವರಾಜ್ ತಂಗಡಿಯವರ ನೇತೃತ್ವದಲ್ಲಿ ಅವರಿಗೆ ಚುನಾವಣೆ ಸಂದರ್ಭದಾಗ ನಾವು ಎದುರಿಗೆ ನಾವು ಕೆಲಸ ಮಾಡಿದಾಗ ನಮ್ಮ ಸಮಾಜ ನಿಮಗೆ ಪ್ರತಿಯೊಂದು ಒಂದೊಂದು ಹಳ್ಳಿ ಬೇಡ, ಒಂದು ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಸಮುದಾಯ ಭವನ ಆಗಲಿ ಅಥವಾ ಏನಾದರೂ ಒಂದಿಷ್ಟು ಮಾಡಿಕೊಂಡ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉದ್ದೇಶ ಏನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಂದಾಗ 50 ಲಕ್ಷವನ್ನು ಇವತ್ತು ನಮಗೆ ಘೋಷಣೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶಿವರಾಜ್ ಸಂಸ್ಥೆ. ಯಾಕಂತಂದರೆ ನಾವು ಗುಂಪಾಗಿ ನಾವೇನಾದರೂ ಒಗ್ಗಟ್ಟಾಗಿ ಹೋಗ್ತಿದ್ದು ನಮ್ಮ ಯಾರು ಕೇಳಂಗೆ. ಈಗ ನಾವು ಒಗ್ಗಟ್ಟಾಗಬೇಕಂತಂದರೆ ನಾವು ಒಂದು ಇಲ್ಲೇ ಟೌನಲ್ಲಿ ಜಂತಕಲ್ ಮತ್ತು ಗಂಗಾವತಿ ನಾವು ಅಷ್ಟೇ ಹೋಗಲ್ಲ. ಹಳ್ಳಿಯಲ್ಲಿ ಒಂದಿಷ್ಟು ಅವರ ಒಂದು ಅಭಿಮಾನದಿಂದ ಇರ್ತಾರೆ, ಅವ್ರು ಬೇಕಾಗ್ತಕ್ಕಂಥ ಇರ್ತಾರೆ. ಇನ್ನು ಕಾರಟಗಿ ಟೌನ್ ಏನಲ್ಲ, ನಾವು ಒತ್ತಡ ಹಾಕಿದ್ದು ನಾವು ವಿಪಕ್ಷರು ಒಂದಿಷ್ಟು ಅಲ್ಲ, ಬೇರೆ ಬೇರೆ ಹೆಸರು ನಾನು ಹೇಳೋಕ್ಕೂ ಒಬ್ಬರು ಯಾರು ನನ್ನಿಂದ ಆಗಿದೆ ಅಂತ ಹೇಳ್ತಾ ಇಲ್ಲ. ಇವತ್ತು 3 ಕೋಟಿ ರೂಪಾಯಿ ಆಸ್ತಿ ಮೇನ್ ರೋಡಿನಲ್ಲಿ ಗಂಗಾವತಿಯಲ್ಲಿ ಯಾವ ರೀತಿ ಐತೆ, ಇವತ್ತು ಕಾರಟಗಿಯಲ್ಲಿ ಕೂಡ ಮೇನ್ ರೋಡಿಗೆ 2.5 ಎಕರೆ ಜಾಗವನ್ನು ಕೊಡೋದಕ್ಕೆ ಕಾರಣೀಭೂತರಾಗಿವಿ ನಾವು. ಯಾಕಾಗಿವಿ ಅಂತಂದರೆ ಒಂದು ಒಗ್ಗಟ್ಟಿದ್ರೆ ಮಾತ್ರ ಎಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಈಗ ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ನಮ್ಮಿಂದ
ಸಂಬಂಧಗಳನ್ನ ಇಟ್ಕೊಳ್ರಿ. ಬರೀ ಫೋನ್ನೇ ಮೆಸೇಜ್ ಹಾಕಿದ್ರೆ ಜನ ಇನ್ನೂ ನಮ್ಮವರು ಅದನ್ನ ಹಾಕಿ ಗ್ರೂಪ್ನ ನೋಡೋಕ್ಕೂ ತಯಾರಿಲ್ಲ, ನೋಡಿಲ್ಲ. ಏನೋ ಒಂದು ಗಂಟೆ ತಪ್ಪಾದ್ರೆ ಮತ್ತೆ ಅದನ್ನು ಕಮೆಂಟ್ ಮಾಡ್ತಾರೆ. ಅದ್ರಾಗ ನೀನು ಹಿಂಗೆ ಯಾಕೆ ಮಾಡಿದೆ, ಇದು ಹಿಂಗೆ ಯಾಕೆ ಮಾಡಿ, ಅದರಲ್ಲೇ ಚರ್ಚೆ. ಈ ಥರ ಎಲ್ಲ ಕುಂತ್ಕೊಂಡು ಮನಸ್ಸ ಸ್ವಚ್ಛವಾಗಿ ನಾವು ಮಾತಾಡ್ತಾ ಇಲ್ಲ. ಹಂಗಾಗಿ ಎಲ್ಲ ಕುಲ ಬಾಂಧವರಿಗೆ ಜೇನ್ ಹೆಂಗಾಗಿರ್ಬೇಕಪ್ಪ ಅಂದರೆ ಕಾಟಾಚಾರಕ್ಕೆ ಜೈನ್ ಆಗಬಾರ್ದು. ಎಲ್ಲ ಒಗ್ಗಟ್ಟಾಗಿ ಹೊರತು